ಇಷ್ಟೆಲ್ಲ ಹೇಳಂತ ಸಿಂಗಡಿ ಭಾಷೆ ಯಾಕೆ ಕಳ್ತನ ಯಾಕೆ ಮಾಡ್ತಾ ಇದ್ರು ಅಂತಂದೇಳಿ ಅಂದ್ರೆ ಕಳ್ತನ ಮಾಡ್ತಿದ್ರಿ ನೀವು? ಯಾಕೆ ಕಳ್ತನ ಅಂದ್ರೆ ನಾನು 14 ವಯಸ್ಸಿಗೆ ಕಳ್ಳಾದ್ರಿ. 14 ವಯಸ್ಸಿಗೆ ಕಳ್ಳಾದಾಗ ಎಲ್ಲಿ ನಮ್ದೊಂದು ಪರಿಸ್ಥಿತಿ ಕೆಟ್ಟಿತ್ತು. ನಮ್ಮಪ್ಪಗೆ 23 ಜನ ಮಕ್ಕಳು 23 ಜನ ಮಕ್ಕಳಿದ್ರೆ ಅದರಲ್ಲಿ ಲಿಂಗಾಯತರಿಕೆಗೆ 11 ಜನ ರೀ, ಕುರುಬ್ರೇಕಿಗೆ 12 ಜನ ರೀ. ನಮ್ಮವ್ವ ತಾಳಿ ಕಟ್ಟಿಸ್ಕೊಂಡಿಲ್ರಿ. ಶಿಬಾರ್ ದಾಳಿ ಹಾಕ್ಕೊಂಡು ನಮ್ಮ ಅಪ್ಪನಿಗೆ ಮೊದಲನೇ ಹೆಂಡತಿ ಆಗಿ ಜೀವನ ಮಾಡಿಕೊಂಡು 12 ಮಕ್ಕಳಿಗೆ ಜನ್ಮ ಕೊಟ್ಬಿಟ್ರಿ ಆ ಟೈಮ್ನಾಗ. ಅವಾಗ ನಾವು ಹುಟ್ಟಿದವ್ರಿ. ನಾನು 20ನೇ ಮಗ ರೀ. 23 ಮಕ್ಕಳದ ನಮ್ಮಪ್ಪ ನಮ್ಗೆ ಅನ್ಯಾಯ ಮಾಡಿಲ್ರಿ. ನಮಗೆ ಬಸವರಾಜ್ ನಿಂಗಪ್ಪ ಬೆಳಗಜ್ರಿ ವೀರಶೈವ ಹಿಂದೂ ಲಿಂಗವಂತಂತನೇ ಸಾಲಿ ದಾಖಲೆ ಕೊಟ್ರಿ. ಸಾಲಿ ದಾಖಲೆ ಇದ್ರು ನಮ್ಮ ಊರಾಗ ಎಲ್ಲ ಲಿಂಗಾಯತರು ನೀ ಸೂಳು ಹುಟ್ಟಿದ ಮಕ್ಕಳ ಅಂತ ನಮಗೆ ಹೇಳಿದ್ರು ಹೊರತು ನೀ ಅಪ್ಪ ಹುಟ್ಟಿದ ಮಗ ಅದಿಲ್ಲ ಬಾರ್ಲೆ ಭಾಗ ಕೊಡ್ತೀನಿ ಅಂತ ನಮ್ಮ ಕಾಕಾಗಳಾಗಲಿ ನಮ್ಮ ಸಂಬಂಧಿಕರಾಗಲಿ ಯಾರು ಕೊಡಲಿಲ್ಲರಿ. 2 ರಾತ್ರಿ 3 ರಾತ್ರಿ ಹಗಲು 3 ರಾತ್ರಿ ಗಿಡ ಟವರ್ನಾಗ ಕುಂತು ನಾನು ಹೊಲ ಕೊಡ್ರಿ, ನಾನು ಕಳ್ತನ ಮಾಡೋದು ಬಿಡ್ತೀನಿ, ನನ್ನ ಜಮೀನಲ್ಲಿ ನಾನು ದುಡ್ಕೊಂಡು ನನ್ನ ಮಕ್ಕಳದು 5 ಮಕ್ಕಳು ಸಾಕು ಕೂತೀನಿ ಅಂತಂದು ನನ್ನ ಊರು ಜನಕ್ಕೆ ಬಿಗಿ ಕೇಳಿದ್ರಿ. ಅವಾಗ ನೀನು ಇಷ್ಟೆಲ್ಲ ಹೋರಾಟ ಮಾಡ್ತೀವಿ, ಜೈಲಿನ ಜಡ್ಜನ್ ಕರೆಸಿ ಅಂತಿದ್ದಿ, ಈ ಸಿಗ್ಲಿಗೆ ಕರೆಸಿಬಿಡ್ಲಿ ಬಸ್ಸ, ನಾವು ಕೋರ್ಟ್ ಮಟ್ಟ ಬಂದು ಸಾಕ್ಷಿ ಹೇಳಕ್ಕೆ ನಮ್ಗೆ ಭಯ ಆಕತಿ, ಇಲ್ಲೇ ಬಂದು ಏನಪ್ಪ ಅವರಪ್ಪ ಹುಟ್ಟಿದ ಮಗ ಅದಾನ ಅಂತಂದು ಅಲ್ಲಿ ಕೇಳ್ರಿ, ಜನರು ಕೊಡ್ತಾರೆ. ಸ್ಕೂಲ್ಗೆ ಹೋಗಿ ನನ್ನ ದಾಖಲೆ ತೆಗಿಸ್ರಿ, ಅಲ್ಲಿ ಕೊಡ್ತಾರೆ. ಒಂದೇ ದಿನ ಜಜ್ಮೆಂಟ್ ಕೊಟ್ಬಿಟ್ರೆ ನಾನು ಹೊಲ ನಾ ಮಾಡ್ಕೊತಿರ್ತೀನಿ, ಇಂಥ ಹೊಲಸ ಯಾವ್ರನ್ನ ಮಾಡಂಗಿಲ್ಲಲ್ರಿ. ಇವತ್ತು ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರೂ ತನಿಖೆ ಮಾಡಂಗಿಲ್ಲ ರೀ. ಯಾಕಂದ್ರೆ ನಾನು ಜೈಲ್ನಾಗಿದ್ದು IPC ಒಳಗಡೆ 511 ಕ್ರಿಮಿನಲ್ 158 ಸಿವಿಲ್ ಬಗ್ಗೆ ಅಧ್ಯಯನ ಮಾಡಿದಂಥ ಬಸ್ ಇದೇನು ರೀ. ಬರೀ ಓದಿದ್ರೆ ಇತಿಹಾಸ ಅನ್ನಂಗಿಲ್ಲ ರೀ, ಅನುಭವಿಸ್ಬೇಕ್ರಿ. ಇಷ್ಟೆಲ್ಲ ಹೇಳಂತ ಸಿಂಗಡಿ ಭಾಷೆ ಯಾಕೆ ಕಳ್ತನ ಯಾಕೆ ಮಾಡ್ತಾ ಇದ್ರು ಅಂತಂದೇಳಿ ಅಂದ್ರೆ ಕಳ್ತನ ಮಾಡ್ತಿದ್ರಿ ನೀವು? ಯಾಕೆ ಕಳ್ತನ ಅಂದ್ರೆ ನಾನು 14 ವಯಸ್ಸಿಗೆ ಕಳ್ಳಾದ್ರಿ. 14 ವಯಸ್ಸಿಗೆ ಕಳ್ಳಾದಾಗ ಎಲ್ಲಿ ನಮ್ದೊಂದು ಪರಿಸ್ಥಿತಿ ಕೆಟ್ಟಿತ್ತು. ನಮ್ಮಪ್ಪಗೆ 23 ಜನ ಮಕ್ಕಳು 23 ಜನ ಮಕ್ಕಳಿದ್ರೆ ಅದರಲ್ಲಿ ಲಿಂಗಾಯತರಿಕೆಗೆ 11 ಜನ ರೀ, ಕುರುಬ್ರೇಕಿಗೆ 12 ಜನ ರೀ. ನಮ್ಮವ್ವ ತಾಳಿ ಕಟ್ಟಿಸ್ಕೊಂಡಿಲ್ರಿ. ಶಿಬಾರ್ ದಾಳಿ ಹಾಕ್ಕೊಂಡು ನಮ್ಮ ಅಪ್ಪನಿಗೆ ಮೊದಲನೇ ಹೆಂಡತಿ ಆಗಿ ಜೀವನ ಮಾಡಿಕೊಂಡು 12 ಮಕ್ಕಳಿಗೆ ಜನ್ಮ ಕೊಟ್ಬಿಟ್ರಿ ಆ ಟೈಮ್ನಾಗ. ಅವಾಗ ನಾವು ಹುಟ್ಟಿದವ್ರಿ. ನಾನು 20ನೇ ಮಗ ರೀ. 23 ಮಕ್ಕಳದ ನಮ್ಮಪ್ಪ ನಮ್ಗೆ ಅನ್ಯಾಯ ಮಾಡಿಲ್ರಿ. ನಮಗೆ ಬಸವರಾಜ್ ನಿಂಗಪ್ಪ ಬೆಳಗಜ್ರಿ ವೀರಶೈವ ಹಿಂದೂ ಲಿಂಗವಂತಂತನೇ ಸಾಲಿ ದಾಖಲೆ ಕೊಟ್ರಿ. ಸಾಲಿ ದಾಖಲೆ ಇದ್ರು ನಮ್ಮ ಊರಾಗ ಎಲ್ಲ ಲಿಂಗಾಯತರು ನೀ ಸೂಳು ಹುಟ್ಟಿದ ಮಕ್ಕಳ ಅಂತ ನಮಗೆ ಹೇಳಿದ್ರು ಹೊರತು ನೀ ಅಪ್ಪ ಹುಟ್ಟಿದ ಮಗ ಅದಿಲ್ಲ ಬಾರ್ಲೆ ಭಾಗ ಕೊಡ್ತೀನಿ ಅಂತ ನಮ್ಮ ಕಾಕಾಗಳಾಗಲಿ ನಮ್ಮ ಸಂಬಂಧಿಕರಾಗಲಿ ಯಾರು ಕೊಡಲಿಲ್ಲರಿ. 2 ರಾತ್ರಿ 3 ರಾತ್ರಿ ಹಗಲು 3 ರಾತ್ರಿ ಗಿಡ ಟವರ್ನಾಗ ಕುಂತು ನಾನು ಹೊಲ ಕೊಡ್ರಿ, ನಾನು ಕಳ್ತನ ಮಾಡೋದು ಬಿಡ್ತೀನಿ, ನನ್ನ ಜಮೀನಲ್ಲಿ ನಾನು ದುಡ್ಕೊಂಡು ನನ್ನ ಮಕ್ಕಳದು 5 ಮಕ್ಕಳು ಸಾಕು ಕೂತೀನಿ ಅಂತಂದು ನನ್ನ ಊರು ಜನಕ್ಕೆ ಬಿಗಿ ಕೇಳಿದ್ರಿ. ಅವಾಗ ನೀನು ಇಷ್ಟೆಲ್ಲ ಹೋರಾಟ ಮಾಡ್ತೀವಿ, ಜೈಲಿನ ಜಡ್ಜನ್ ಕರೆಸಿ ಅಂತಿದ್ದಿ, ಈ ಸಿಗ್ಲಿಗೆ ಕರೆಸಿಬಿಡ್ಲಿ ಬಸ್ಸ, ನಾವು ಕೋರ್ಟ್ ಮಟ್ಟ ಬಂದು ಸಾಕ್ಷಿ ಹೇಳಕ್ಕೆ ನಮ್ಗೆ ಭಯ ಆಕತಿ, ಇಲ್ಲೇ ಬಂದು ಏನಪ್ಪ ಅವರಪ್ಪ ಹುಟ್ಟಿದ ಮಗ ಅದಾನ ಅಂತಂದು ಅಲ್ಲಿ ಕೇಳ್ರಿ, ಜನರು ಕೊಡ್ತಾರೆ. ಸ್ಕೂಲ್ಗೆ ಹೋಗಿ ನನ್ನ ದಾಖಲೆ ತೆಗಿಸ್ರಿ, ಅಲ್ಲಿ ಕೊಡ್ತಾರೆ. ಒಂದೇ ದಿನ ಜಜ್ಮೆಂಟ್ ಕೊಟ್ಬಿಟ್ರೆ ನಾನು ಹೊಲ ನಾ ಮಾಡ್ಕೊತಿರ್ತೀನಿ, ಇಂಥ ಹೊಲಸ ಯಾವ್ರನ್ನ ಮಾಡಂಗಿಲ್ಲಲ್ರಿ. ಇವತ್ತು ಎಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರೂ ತನಿಖೆ ಮಾಡಂಗಿಲ್ಲ ರೀ. ಯಾಕಂದ್ರೆ ನಾನು ಜೈಲ್ನಾಗಿದ್ದು IPC ಒಳಗಡೆ 511 ಕ್ರಿಮಿನಲ್ 158 ಸಿವಿಲ್ ಬಗ್ಗೆ ಅಧ್ಯಯನ ಮಾಡಿದಂಥ ಬಸ್ ಇದೇನು ರೀ. ಬರೀ ಓದಿದ್ರೆ ಇತಿಹಾಸ ಅನ್ನಂಗಿಲ್ಲ ರೀ, ಅನುಭವಿಸ್ಬೇಕ್ರಿ. ಇಷ್ಟೆಲ್ಲ ಹೇಳಂತ ಸಿಂಗಡಿ ಭಾಷೆ ಯಾಕೆ ಕಳ್ತನ ಯಾಕೆ ಮಾಡ್ತಾ ಇದ್ರು ಅಂತಂದೇಳಿ ಅಂದ್ರೆ ಕಳ್ತನ ಮಾಡ್ತಿದ್ರಿ ನೀವು? ಯಾಕೆ ಕಳ್ತನ ಅಂದ್ರೆ ನಾನು 14 ವಯಸ್ಸಿಗೆ ಕಳ್ಳಾದ್ರಿ. 14 ವಯಸ್ಸಿಗೆ ಕಳ್ಳಾದಾಗ ಎಲ್ಲಿ ನಮ್ದೊಂದು ಪರಿಸ್ಥಿತಿ ಕೆಟ್ಟಿತ್ತು. ನಮ್ಮಪ್ಪಗೆ 23 ಜನ ಮಕ್ಕಳು 23 ಜನ ಮಕ್ಕಳಿದ್ರೆ ಅದರಲ್ಲಿ ಲಿಂಗಾಯತರಿಕೆಗೆ 11 ಜನ ರೀ, ಕುರುಬ್ರೇಕಿಗೆ 12 ಜನ ರೀ. ನಮ್ಮವ್ವ ತಾಳಿ ಕಟ್ಟಿಸ್ಕೊಂಡಿಲ್ರಿ. ಶಿಬಾರ್ ದಾಳಿ ಹಾಕ್ಕೊಂಡು ನಮ್ಮ ಅಪ್ಪನಿಗೆ ಮೊದಲನೇ ಹೆಂಡತಿ ಆಗಿ ಜೀವನ ಮಾಡಿಕೊಂಡು 12 ಮಕ್ಕಳಿಗೆ ಜನ್ಮ ಕೊಟ್ಬಿಟ್ರಿ ಆ ಟೈಮ್ನಾಗ. ಅವಾಗ ನಾವು ಹುಟ್ಟಿದವ್ರಿ. ನಾನು 20ನೇ ಮಗ ರೀ. 23 ಮಕ್ಕಳದ ನಮ್ಮಪ್ಪ ನಮ್ಗೆ ಅನ್ಯಾಯ ಮಾಡಿಲ್ರಿ. ನಮಗೆ ಬಸವರಾಜ್ ನಿಂಗಪ್ಪ ಬೆಳಗಜ್ರಿ ವೀರಶೈವ ಹಿಂದೂ ಲಿಂಗವಂತಂತನೇ ಸಾಲಿ ದಾಖಲೆ ಕೊಟ್ರಿ. ಸಾಲಿ ದಾಖಲೆ ಇದ್ರು ನಮ್ಮ ಊರಾಗ ಎಲ್ಲ ಲಿಂಗಾಯತರು ನೀ ಸೂಳು ಹುಟ್ಟಿದ ಮಕ್ಕಳ ಅಂತ ನಮಗೆ ಹೇಳಿದ್ರು ಹೊರತು ನೀ ಅಪ್ಪ ಹುಟ್ಟಿದ ಮಗ ಅದಿಲ್ಲ ಬಾರ್ಲೆ ಭಾಗ ಕೊಡ್ತೀನಿ ಅಂತ ನಮ್ಮ ಕಾಕಾಗಳಾಗಲಿ ನಮ್ಮ ಸಂಬಂಧಿಕರಾಗಲಿ ಯಾರು ಕೊಡಲಿಲ್ಲರಿ. 2 ರಾತ್ರಿ